ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇದು ಒಂದು ಕುಕಿಂಗ್ ವ್ಲಾಗ್ ಅಲ್ಲ, ಜಸ್ಟ್ ಔಟಿಂಗ್ ವ್ಲಾಗ್ ಅಂತಾನೆ ಅಂದ್ಕೊಳ್ಳಿ. ನಾರ್ಮಲ್ ಆಗಿ ಕುಕಿಂಗ್ ಮಾಡಿ ಮಾಡಿ ನನಗೂ ಬೋರ್ ಅನಿಸ್ತು. ಸೊ ಊರಿಂದ ಬ್ಯಾಂಗ್ಳೂರಿಗೆ ಬಂದಿದ್ದೆ, ಸ್ವಲ್ಪ ರಿಲೀಫ್ ಆಯಿತು. ಅಮ್ಮಗೂ ಸ್ವಲ್ಪ ಕ್ಯೂರ್ ಆಗಿತ್ತು. ಓಕೆ ಫೈನ್, ಸ್ವಲ್ಪ ಟೆನ್ಷನ್ ಫ್ರೀ ಆಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಮನೆಯವರು ನಡಿ ಕರ್ಕೊಂಡು ಹೋಗ್ತೀನಿ ಎಲ್ಲಾದರೂ, ಸ್ವಲ್ಪ ನಿನಗೂ ರಿಲೀಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲಿಮೆಂಟ್ಸ್ ಮಾಲ್ಗೆ ಬಂದ್ರಿ ಫ್ರೆಂಡ್ಸ್. ನಾವಿರೋ ಏರಿಯಾಗೆ ತುಂಬ ನಿಯರ್ ಇದು ಎಲಿಮೆಂಟ್ಸ್ ಮಾಲು. ಇದು ಮಾಲ್ ಬಂದ್ಬಿಟ್ಟು ನಾಗವಾರ ಹತ್ರ ಇದೆ, ತುಂಬ ನಿಯರ್ ನಮ್ಮ ಏರಿಯಾಗೆ. ಸೊ ಓಕೆ, ಓಡಾಡ್ಕೊಬರೋಣ. ಮಕ್ಕಳು ತುಂಬಾನೇ ಪಾಪ ಮನೆಯಲ್ಲೇ ಇದ್ವು, ಎಲ್ಲೂ ಹೋಗಿರಲಿಲ್ಲ. ಈ ಒಂದು ತಿಂಗಳಿಂದ ಎಲ್ಲೂ ಹೋಗೇ ಇಲ್ಲ. ಅದಕ್ಕೆ ಅವ್ರಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು, ಸೊ ಫೈನ್ ಓಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮಾಲಿಗೆ ಬಂದ್ವಿ. ಸೊ ಎಲಿಮೆಂಟ್ಸ್ ಮಾಲ್ ಈ ಥರ ಇದೆ, ತುಂಬ ಗ್ಲಾಸ್ ಫಿಟ್ಟಿಂಗು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಮಾಲು ಒನ್ಸ್ ಅಪಾನ್ ಎ ಟೈಮ್ ತುಂಬಾ ಪಾಪ್ಯುಲರ್ ಆಗಿತ್ತು ಈ ಮಾಲ್. ಈಗ ಓಕೆ, ಬೇರೆ ಬೇರೆ ಮಾಲ್ಗೆ ಟ್ಯಾಲಿ ಮಾಡಿದ್ರೆ ಅಷ್ಟೊಂದೇನಿಲ್ಲ. ಓಕೆ ಫೈನ್, ಬಟ್ ಆದರೂ ಚೆನ್ನಾಗೇ ಇದೆ. ನೋಡಿಕೊಂಡು ಓಡಾಡ್ಕೊಬಂದು ಬರ್ಬೋದು. ಈಗ ಫೇಮಸ್ ಆಗಿರೋದು ಏಷ್ಯಾ ಮಾಲು, ಬಟ್ ಅದು ತುಂಬ ದೂರ ಆಗುತ್ತೆ. ತುಂಬಾ ಟಯರ್ಡ್ ಆಗಿಬಿಡ್ತೀವಿ ಆ ಮಾಲ್ಗೆ ಹೋದರೆ. ಇಲ್ಲಿ ಸುಮ್ಮನೆ ಹಂಗೆ ರಿಫ್ರೆಶ್ಮೆಂಟ್ ಆಗುತ್ತೆ. ತಗೊಳ್ಳೋದಂತೂ ನಾನು ಏನಿಲ್ಲ, ನಾನು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ನನಗೆ ಮಾಲಲ್ಲಿ ಏನೇನು ತೊಗೊಳಕ್ಕೆ ಇಷ್ಟ ಆಗಲ್ಲ. ಇನ್ಕ್ಲೂಡಿಂಗ್ ಅದು ಊಟನೇ ಆಗಿರ್ಬೋದು, ತಿನ್ನೋಕ್ಕೆ ಆಗಿರ್ಬೋದು, ಏನೇನೋ ಆಗಿರ್ಬೋದು. ತುಂಬ ದುಬಾರಿ ಬೆಲೆ ಫ್ರೆಂಡ್ಸ್ ಇಲ್ಲಿ. ಅದು ಯಾಕೋ ಗೊತ್ತಿಲ್ಲ. ಅದು ಡಬಲ್ ಡಬಲ್ ಸ್ಯಾಲರೀಸ್ ಇರೋರು, ರಿಚ್ ಹೈಫೈ ಫ್ಯಾಮ್ಲಿಯವರು ಇಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಏನು ಯೋಚನೆ ಮಾಡಲ್ಲ. ಬಟ್ ಮಿಡಲ್ ಕ್ಲಾಸ್ ಅವರು 100% ನನಗೆ ಗೊತ್ತಿರೋ ಪ್ರಕಾರ ಯೋಚನೆ ಮಾಡೇ ಮಾಡ್ತಾರೆ. ಬಿಕಾಸ್ ಅಷ್ಟೊಂದು ರೇಟ್, ಒಂದು ಕಾಫಿ ರೇಟ್ ಬಂದುಬಿಟ್ಟೆ ₹120 ಅಂದರೆ ಯಾರು ತಾನೇ ತಗೊಂಡು ಕುಡಿತಾರೆ ನೀವೇ ಹೇಳಿ. ಏನೋ ಚೆನ್ನಾಗಿರೋರು ತಗೊತಾರೆ, ಎಂಜಾಯ್ ಮಾಡ್ತಾರೆ, ಬೇಜಾನ್ ಖರ್ಚು ಮಾಡ್ತಾರೆ. ನೋಡಿ ಇಲ್ಲಿ ವೆಹಿಕಲ್ಸ್ ನೋಡೇ ಯೋಚನೆ ಮಾಡಿ ಎಷ್ಟು ಪಬ್ಲಿಕ್ ಇದೆ ಇಲ್ಲಿ ಅಂತ. ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಪಬ್ಲಿಕ್ಕು. ಪಾರ್ಕಿಂಗ್ ಮಾಡೋಕ್ಕೆ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ತಾ ಇದ್ರು. ರೌಂಡ್ ಹೊಡ್ಕೊಂಡು ಮತ್ತೆ ಲಾಸ್ಟಲ್ಲಿ ಪಾರ್ಕಿಂಗ್ ಸಿಕ್ತು. ಅದೆಷ್ಟು ಜನ ಬರ್ತಾರೆ ಅಲ್ವಾ. ಏನೋ ಮಾಲ್ ಅಂದರೆ ಒಂದು ಕ್ಯೂರಿಯಾಸಿಟಿ. ಹೇಳ್ತಿದ್ದೀನಲ್ವಾ, 2 ಥರ ಕ್ಯಾಟಗರಿ ಇದ್ದಾರೆ. ಒಳ್ಳೆ ಹೈಫೈ ರಿಚ್ ಅವರು ಇದ್ದಾರೆ, ಒಳ್ಳೆ ಮಿಡಲ್ ಕ್ಲಾಸವರು ಇದ್ದಾರೆ. ಜಾಸ್ತಿ ಪೂರ್ ಪರ್ಸನ್ನು, ಅತಿ ತೀರಾ ಬಡವರಂತೂ ಇಲ್ಲಿ ಬರೋದಿಲ್ಲ ಫ್ರೆಂಡ್ಸ್. ಅವ್ರಿಗೇನೇನೂ ಗೊತ್ತಿರೋದಿಲ್ಲ. ಅವ್ರ ಜೀವನನೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ, ಎಂಜಾಯ್ ಮಾಡಿಕೊಂಡು ಅವ್ರಿಗೇನೇನು ಟೆನ್ಷನ್ ಇರಲ್ಲ. ಬಟ್ ಈ ಮಿಡಲ್ ಕ್ಲಾಸ್ ಅವ್ರದ್ದೇ ಡಬಲ್ ಟೆನ್ಷನ್ನು. ಅವರು ಹೊರಗಡೆ ಹೇಳ್ಕೊಳಕ್ಕೂ ಆಗಲ್ಲ, ಒಳಗಡೆ ನಿಂಗಕ್ಕೂ ಆಗಲ್ಲ, ಆ ಥರ ಪರಿಸ್ಥಿತಿ. ಬಟ್ ಮಕ್ಳಿಗೋಸ್ಕರ ಪ್ರತಿಯೊಂದು ಸ್ಯಾಕ್ರಿಫೈಸ್ ಮಾಡಲೇಬೇಕಲ್ವಾ. ಮಕ್ಕಳನ್ನ ನೋಡಿಕೊಂಡು ನಾವು ಬೆಳಿಬೇಕು. ಈಗಿನ ಮಕ್ಕಳು 5GB ಥರ ಅಲ್ವಾ. ಸೊ ಅವರು ನಮ್ಮ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಬಟ್ ಆದರೂ ನನ್ನ ವಿಷಯದಲ್ಲಿ ನನ್ನ ಮಕ್ಕಳು ಆ ಥರ ಇಲ್ಲ ಅಂತ ನಾನು ಹೆಮ್ಮೆ ಪಡ್ತೀನಿ. ಎಸ್ಪೆಷಲಿ ನನ್ನ ಮಗಳು, ದೇವರಂಥ ಮಗಳು ನನಗೆ ನಿಜವಾಗ್ಲೂ. ಅವಳ ಬಗ್ಗೆ ನಾನು ಎಷ್ಟು ಹೇಳ್ಕೊಂಡ್ರು ಕಮ್ಮಿನೇ. ಅವಳು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾಳೆ. ಬಟ್ ಬೇಡ ಮಗಳೇ, ನೆಕ್ಸ್ಟ್ ಟೈಮು ಅಂದರೆ ಸಾಕು. ಹೌದಾ ಮಮ್ಮ, ಓಕೆ ಮಮ್ಮ, ಬೇಡ ಪುಟ್ಟ ಬಾ ನಿನಗೆ ಆಚೆ ಕೊಡಿಸ್ತೀನಿ ಅಂತಾರೆ ಅವ್ರ ಪಾಪ. ಹೌದಾ ಡ್ಯಾಡಿ, ಓಕೆ ಫೈನ್ ಡ್ಯಾಡಿ ಅಂತಾಳೆ. ಪಾಪ ಎಷ್ಟು ಅವಳ ಮನಸ್ಸು ಕೋಮಲ ಅಂದರೆ, ಬೇರೆ ಮಕ್ಕಳು ಹಠ ಮಾಡ್ತಾರೆ, ಒಂದೊಂದು ಮಕ್ಕಳು ಒದ್ಲಾಡ್ಬಿಡ್ತವೆ. ಇಲ್ಲಿ ನೋಡಿ PVR ಇದೆ, ನಾರ್ಮಲಾಗಿ ಕೇಳ್ಕೊಂಬರ್ತೀನಿ ಅಂತ ಹೋದರು. ಯಾವುದಾದ್ರೂ ಮೂವಿ ಇದೆಯೇನೋ ಅಂತ. ನಾ ಎಸ್ಪೆಷಲಿ ಹೇಳಬೇಕಂದ್ರೆ ನಾನು ಮೂವೀಸ್ಗೆಲ್ಲ ಹೋಗೋದೇ ಇಲ್ಲ. ಯಾಕಂದರೆ ನನಗೆ ಮೊದಲಿಂದಾನೂ ಆ ರೂಢಿ ಇಲ್ಲ. ಬಿಕಾಸ್ ನಮ್ಮಪ್ಪ ಆ ಥರ ಬೆಳೆಸಿಲ್ಲ. ಏನೋ ಸ್ಟ್ರಿಕ್ಟಾಗಿ ಸಾಂಪ್ರದಾಯಿಕವಾಗಿ ನಮ್ಮ ಮುಸ್ಲಿಮ್ಸ್ ಕಲ್ಚರ್ ಯಾವ ಥರ ಇದೆ ಆ ಥರ ಬೆಳೆಸ್ಬಿಟ್ಟಿದ್ದಾರೆ. ಬಟ್ ಒಂದ್ಸಲಿ ಹೋಗಿದ್ದೆ, ಯಾವಾಗ ಅಂದರೆ SLCಯಲ್ಲಿ, ಮೇ ಬಿ SLCನೋ 9ತೋ ಇದ್ದೆ. ಆವಾಗ ಬೇಬಿ ಶಾಮಿಲಿ ಗೊತ್ತಿರ್ಬೋದಲ್ವ ನಿಮಗೆಲ್ಲ, ಅವ್ರದ್ದು ಮೂವಿ ಹಾಕಿತ್ತು. ಆಗ ಹೋಗಿದ್ದೆ. ಹೋಗ್ಬಿಟ್ಟು ಥಿಯೇಟ್ರಲ್ಲಿ ಒಂದ್ಸರಿ ಬಿದ್ದೋಗೂ ಇದ್ದೆ. ಕತ್ಲಿರುತ್ತೆ. ನಾನೇನಂದರೆ ನಾರ್ಮಲಾಗಿ ಹೋಗ್ಬೋದು ಅಂದರೆ ಸ್ಟೆಪ್ಸ್ ಇತ್ತು, ಅಲ್ಲಿ ಸ್ಲಿಪ್ಪಾಗಿ ಬಿದ್ದಿದ್ದೆ. ಅದೊಂದು ಟೈಮ್ ನಾನು ನೋಡಿದ್ದೀನಿ ಅಷ್ಟೇ ಥಿಯೇಟರ್ ಹೆಂಗಿರುತ್ತೆ ಇನ್ಸೈಡ್ ಅಂತ. ಮತ್ತಿನ್ಯಾವತ್ತೂ ಹೋಗಿಲ್ಲ. ಯಾವಾಗಾದರೂ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತೀನಿ ಬಾ ಬಾ ಅಂತಾರೆ ಔಟ್ಸೈಡು, ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲ. ಬಟ್ ನನಗೇನೋ ಅಯ್ಯೋ ಬೇಡ ಬೇಡ, ನಾರ್ಮಲಾಗಿ ಮೊಬೈಲಲ್ಲೇ ನೋಡ್ಕೊಳ್ಳೋಣ ಅಂತೀನಿ. ಸೊ ಹೋಗಿ ಕೇಳ್ಕೊಬಂದರೆ ₹600 ಅಂತೆ ಒಂದು ಟಿಕೆಟು. ಯಾವುದೋ ಮೂವಿ ಹಾಕಿದ್ದಾರೆ, ₹600 ಅಂದರು. ₹600 ಔಟ್ಸೈಡ್ ಮಾತ್ರ 200ಗೆ ₹250 ಟಿಕೆಟ್ ಸಿಗ್ಬಿಡುತ್ತೇನೋ ಅಲ್ವಾ. ಬಟ್ ನೋಡಿ ಇಲ್ಲಿ ಎಲ್ಲ ಡಬ್ಬಲ್ಲು, ಇಲ್ಲಿ ಏನೇನು ಸಿಂಗಲ್ ಇಲ್ಲ. ಇದು ನಾರ್ಮಲಾಗಿ ಗೇಮಿಂಗು 2 ಅವರ್ಸ್ ಬಂದುಬಿಟ್ಟು ₹700 ಹೇಳಿದ್ರು. ಎನಿ ಒನ್ ಪ್ಲೇ ಮಾಡ್ಬೋದಂತೆ. ₹700 ಅಂತೆ. ₹700 ಕೊಟ್ಟು ಏನು ಪ್ಲೇ ಮಾಡ್ತಾರೆ 2 ಅವರ್ಸಲ್ಲಿ ಅಲ್ವಾ. ತುಂಬ ಜಾಸ್ತಿ, ತುಂಬ ದುಬಾರಿ ಫ್ರೆಂಡ್ಸ್. ನಿಜ ಹೇಳ್ತಿದ್ದೀನಿ, ಫ್ಯಾಮ್ಲಿ ತುಂಬ ರಿಚ್ ಆಗಿದ್ದರೆ ಮಾತ್ರ ಇಲ್ಲಿ ಎಕ್ಸ್ಪೆನ್ಸಿವ್ ಮಾಡೋದಕ್ಕೆ, ಏನಾದರೂ ತೊಗೊಳೋದಕ್ಕೆ ಹಿಂದಕ್ಕೆ ಹೋಗಲ್ಲ. ಬಟ್ ಮಿಡಲ್ ಕ್ಲಾಸ್ ಅವರು ಯೋಚನೆ ಮಾಡೇ ಹೆಜ್ಜೆ ಇಡ್ತಾರೆ. ನನ್ನ ಮಗಳಿಗೆ ಪಾಪ, ಬಾ ಮಗಳೇ ಸುಮ್ಮನೆ ನಾರ್ಮಲಾಗಿ ಹಂಗೆ ಆಟ ಆಡ್ಕೊ ಅಂದ ತಕ್ಷಣ ಓಕೆ ಮಮ್ಮ, ಆಯಿತು ಮಮ್ಮ, ಅದ್ರಲ್ಲಿ ಕುದುರಿಸಿ ಇದ್ರಲ್ಲಿ ಕುದುರಿಸಿ ಅಂದರು. ಅದಕ್ಕೆ ಒಳಗೆ ಹಂಗೆ ಕುದುರಿಸ್ಕೊಂಡು ಬಂದೆ. ಬೇರೆ ಮಕ್ಕಳು ಇದು ಆಟ ಆಡ್ತಿದೆಯಲ್ಲ, ಈ ಮಗು ಎಷ್ಟು ಅಳ್ತು ಅಂದರೆ ಪಾಪ ಅವ್ರ ಮಮ್ಮ
ಕಷ್ಟಪಟ್ಟು ತಗೊಂಡು ಅಲ್ಲಿವರೆಗೂ ಬಿಡಲಿಲ್ಲ. ಬಟ್ ನನ್ನ ಮಕ್ಕಳು ಸುಮ್ಮನೆ ಹಂಗೆ ಕುತುರ್ಸಿ ಶೋ ಆಫ್ ಮಾಡ್ತಾ ಇದ್ದೀವಿ ಅಷ್ಟೇ. ಬಟ್ ನಾನೇನು ಟಿಕೆಟ್ ತೊಗೊಳಕ್ಕೆ ಹೋಗಲಿಲ್ಲ ಗೇಮ್ ಆಡೋದಕ್ಕೆ. ಸೊ ನೋಡಿ ಸುಮ್ಮನೆ ಹಂಗೆ ಕುತ್ಕೊಂಡು ನನ್ನ ಮಗಳು ಮಾತ್ರ ಅವಳಿಗೆ ಅದೇನೋ ಮನಸ್ಸಿಂದನೇ ಬಂದುಬಿಟ್ಟಿದೆ. ಹೇಳಿದ ತಕ್ಷಣ ಕೇಳಿಬಿಡ್ತಾಳೆ. ಈ ವಿಷಯದಲ್ಲಿ ಅಂತಲ್ಲ, ಯಾವುದೇ ವಿಷಯದಲ್ಲಾಗಲಿ, ಒಂದು ಡ್ರೆಸ್ಸು ಸಮೇತ ಅಷ್ಟೇ, ಯಾವುದಾದ್ರೂ ಅವಳು ಇಷ್ಟಪಟ್ಟಿರ್ತಾಳೆ. ಬೇಡಮ್ಮ ನಿನಗದು ಚುಚ್ಚುತ್ತೆ ಅಂದರೆ, ಹೌದಮ್ಮಮ್ಮ ಸರಿ ಮಮ್ಮ ಆಯಿತು ಬೇರೆದೇ ಕೊಡಿಸಿ ಅಂತಾಳೆ. ಏನೋ ಒಂದು ಮೃದು ಮನಸ್ಸು, ಅಷ್ಟೊಂದು ಅವಳಿಗಿನ್ನ ಅಯ್ಯೋ ಹಠ ಮಾಡಲೇಬೇಕು ಅನ್ನೋದಿಲ್ಲ. ಸೊ ಹೆಂಗೆ ಬೆಳೆಸ್ತೀವಿ ಹಂಗಂಗೆ ಫ್ರೆಂಡ್ಸ್ ಅಷ್ಟೇ. ಏನೋ ಒಂಥರ ಎಂಜಾಯ್ ಮಾಡಿದ್ರ ನನ್ನ ಮಕ್ಕಳು ಅನ್ನೋ ಒಂದು ಖುಷಿ. ಕಾಲ ಬರುತ್ತೆ ಪ್ರತಿಯೊಬ್ಬರಿಗೂ. ನನಗೂ ಒಂದಲ್ಲ ಒಂದು ಟೈಮ್ ಬರುತ್ತೆ. ನಮ್ಮ ಹಸ್ಬೆಂಡೇನೋ ಕುತುರ್ಸು, ಯಾಕೆ ಅಷ್ಟೊಂದು ಕಂಜೂಸ್ ಮಾಡ್ತೀಯ ನೀನು ಅಂತೆಲ್ಲ ಹೇಳ್ತಾರೆ. ಸುಮ್ಮನೆ ಏನು ಅವರೆಷ್ಟು ಶ್ರಮ ಪಟ್ಟಿರ್ತಾರೆ ಅಲ್ವಾ, ₹500 ಆಗಲಿ ಎಷ್ಟು ಶ್ರಮ ಪಟ್ಟಿರ್ತಾರೆ. ಅದನ್ನು ನಾನು ಯೋಚನೆ ಮಾಡ್ತೀನಿ. ಆ ಒಂದು ₹500 ಇದ್ದರೆ ಬೇರೆ ಏನಕ್ಕಾದರೂ ಯೂಸ್ ಆಗುತ್ತಲ್ವಾ. ಹೌದು ಆಡಿಸ್ಬೇಕು, ಹಂಗೂ ಮದ್ದು ಮಾಡಬಾರ್ದು. ಬಟ್ ಔಟ್ಸೈಡ್ ಆಡಿಸೋಣ ಅಲ್ವಾ. ಇದೇ ಸೇಮ್ ಆ್ಯಸ್ ಇಟ್ ಯೂಸ್ ಗೇಮಿಂಗ್ಗೆ ಔಟ್ಸೈಡ್ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ, ಬಜೆಟಲ್ಲೇ ಸಿಗುತ್ತೆ ಅಂತೇಳ್ಬಿಟ್ಟು ನಾನು ಬೇಡ ರೀ ಅಂತೀನಿ. ಸರಿ ಆಯಿತು ಅಂತೇಳ್ಬಿಟ್ಟು ನಾರ್ಮಲಾಗಿ ಎಂಜಾಯ್ ಮಾಡ್ಕೊಂಡ್ವಿ. ಇಲ್ಲಿ ಇದು ಫುಡ್ ಕೌಂಟರು, ಇಲ್ಲಿ ಬಂದ್ವಿ. ತುಂಬಾ ಕಾಸ್ಟ್ಲಿ KFC ಎಲ್ಲ ಇತ್ತು. ಪಿಜ್ಜಾ ಅಂತೆ KFC ಅಂತೆ ಅಂತ. ನಾನು ನಾರ್ಮಲಾಗಿ ನಮ್ಮ ಮನೆ ಕಡೆ ಒಂದು ಪಿಜ್ಜಾ ಹಾಟ್ ಇದೆ, ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ಲಿ KFC ಎಲ್ಲ. ಹೋಗ್ಬೇಕಾದ್ರೆ ಅಲ್ಲಿ ತಗೊಂಡು ಇಲ್ಲ ತಿನ್ಕೊಂಡು ಹೋಗ್ಬಿಡೋಣ, ಇಲ್ಲೇನು ತಗೋಬೇಡಿ ನೀವು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಪಾಪ ಅವರು ಅಟ್ಲೀಸ್ಟ್ ಪಿಜ್ಜಾ ಆದರೂ ತಗೊಂಡು ತಿನ್ಕೊಂಡು ಹೋಗೋಣ ನಡಿ ಅಂದರು. ಬಟ್ ನನಗೆ ಇಲ್ಲೇನೋ ಪಿಜ್ಜಾ ಇಷ್ಟ ಆಗಲ್ಲ. ಅದು ತುಂಬ ಚೆನ್ನಾಗಿರುತ್ತೆ, ನಮ್ಮ ಮನೆ ಕಡೆ ಹೊಸ್ದಾಗಿ ಓಪನ್ ಆಗಿದೆ, ಅಲ್ಲಿಂದ ತೊಗೊಂಡು ಹೋಗೋಣ ಬೇಡ ಬಂದುಬಿಡಿ ಅಂತೇಳ್ಬಿಟ್ಟು. ಸೊ ನಾರ್ಮಲಾಗಿ ಒಂದು ರೌಂಡ್ ನೋಡಿಕೊಂಡು ಹೋಗ್ಬೇಕಾದ್ರೆ ಅಲ್ಲಿಂದ ಪಿಜ್ಜಾ ತೊಗೊಂಡು ಆರ್ಡ್ರ್ ಮಾಡಿಕೊಂಡು ಮನೆಗೆ ಹೋಗಿ ನಾವು ಎಂಜಾಯ್ ಮಾಡಿದ್ವಿ, ಇಲ್ಲ ಅಂತಿಲ್ಲ. ಬಟ್ ಇಲ್ಲೇನೇನು ತೊಗೊಳಕ್ಕೆ ಹೋಗಲಿಲ್ಲ. ಇನ್ನು ಒಂದು ಬುಕ್ ಸಿಕ್ತು ನನ್ನ ಮಗಳಿಗೆ, ರೀಡಿಂಗ್ ಬುಕ್ಕು, ಸ್ವಲ್ಪ ಇಂಪಾರ್ಟೆಂಟ್ ಅನ್ನಿಸ್ತು. ಅದು ಬಂದುಬಿಟ್ಟು 275 ಏನೋ, ಬಟ್ ಅದು ಸ್ಟೋರಿ ಟೆಲ್ಲಿಂಗು ಇತ್ತು. ಓಕೆ ಇದು ತೊಗೊಂಡ್ರು ಯೂಸ್ ಆಗುತ್ತೆ ಅಂತ ತಗೊಂಡೆ ಅಷ್ಟೇ. ನಾನು ಆ ಬುಕ್ ಶೂಟ್ ಮಾಡಿಲ್ಲ. ಇದು ಸ್ಕೇರಿ ಹೌಸ್ ಅಂತ, ಇದನ್ನು ನೋಡ್ತಾ ಇದ್ರೇ ನನಗೆ ಭಯ ಆಗುತ್ತೆ, ಇನ್ನೇನು ಒಳಗಡೆ ಹೋಗೋದು ಅಲ್ವಾ. ಸೊ ಏನು ಬ್ಯಾಂಗ್ಳೂರಲ್ಲಿ ಇದ್ದೀವಿ, ಅಟ್ಲೀಸ್ಟ್ ಇಷ್ಟು ಎಂಜಾಯ್ ಮಾಡಿದ್ರೆ ಹಿಂಗೆ ಅಲ್ವಾ. ಬಡತನನೋ ಸಿರಿತನನೋ ಒಂದು ಸ್ವಲ್ಪ ಓಡಾಡ್ಕೊಂಬಂದರೆ ಏನೋ ಹೋಗ್ಬಿಟ್ಟು ಬಂದ್ವಿ ಅನ್ನೋ ಖುಷಿಯಾದರೂ ಇರುತ್ತೆ ಅಷ್ಟೇ. ಬಟ್ ಇಲ್ಲೇನು ತಗೋಬೇಕು ಅಂತ ನನಗಂತೂ ಅನಿಸಲ್ಲ, ಹಾನೆಸ್ಟಾಗಿ ಹೇಳ್ತೀನಿ. ಯಾಕಂದರೆ ಅಷ್ಟೊಂದು ದುಬಾರಿ ರೇಟುಗಳು ಕೊಟ್ಟು ಯಾಕೆ ತೊಗೋಬೇಕು. ಸೊ ಇದಾಗಿತ್ತು ಇವತ್ತಿನ ಸ್ಮಾಲ್ ವ್ಲಾಗ್ ಅಂತಲೇ ಅನ್ಕೋಬೋದು ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.